ವೆಲ್ಕಮ್ ಬ್ಯಾಕ್ ಟು ಫೇಮಸ್ ಕಿಚನ್. ನಾನು ತುಂಬ ದಿನ ಆಗಿತ್ತು, ಮೋಸ್ಟ್ಲಿ 15 ಡೇಸ್ ಆಯಿತು ಅನಿಸುತ್ತೆ ನಂದು ಬಂದು. ಹಬ್ಬಗಳೆಲ್ಲ ಇತ್ತಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ, ಮಾಡೋಕ್ಕಾಗಲಿಲ್ಲ, ಮರ್ತ್ಬಿಟ್ಟಿದ್ದೀರ ಅನಿಸುತ್ತೆ. ಸಾರಿ. ಇವತ್ತು ನಾನೊಂದು ವಾಂಗಿಬಾತು ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ದಮ್ ಬಿರಿಯಾನಿ ಥರ. ಇದು ಕಲಸಿ ಮಾಡೋದಲ್ಲ, ಇದು ಒಗ್ಗರಣೆ ಹಾಕಿ ಮಾಡೋದು. ನೋಡ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ ತುಂಬ. ಇದು ಪೌಡ್ರ್ ಮಾಡಿಬಿಟ್ಟು, ಪೌಡ್ರಿಗೂ ತೆಗೆದಿಟ್ಟಿದ್ದೀನಿ ಎಲ್ಲ ಸಾಮಾನುಗಳು ಏನು ಬೇಕು ಅಂತ. ಇದು ಪೌಡ್ರ್ ಮಾಡಿ, ಇದನ್ನ ಜಾಸ್ತಿ ತೆಗೆದಿದ್ದೀನಿ ಕ್ವಾಂಟಿಟಿನ. ಇದು ಮಾಡಿಟ್ಕೊಂಡ್ರೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಪೌಡ್ರ್ ಹಾಕ್ಕೊಳ್ಳೋಕ್ಕೆ ಸರಿಯಾಗುತ್ತೆ ನಿಮಗೆ. ಇದು ಪೌಡ್ರಿಗೆ ನೋಡ್ಕೊಳ್ಳಿ. ಇದು ಸ್ವಲ್ಪ ಧನಿಯಾ, 1-3 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಏಲಕ್ಕಿ ಜಾಸ್ತಿ ಬೇಕು ಇದಕ್ಕೆ. ನಾನು ಇಷ್ಟು ಹಾಕಿದ್ದೀನಿ. ಇನ್ನೂ ಹಾಕೊಂಡ್ರೆ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರ್ ನಿಮ್ಗದು. ಒಂದು 4 ಮೂಗು ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಗೌರಿಬಿದನೂರುಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, 2 ಮಿಕ್ಸಲ್ಲಿ. ಇದು 2 ಅರ್ಧ, 1 ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಅಷ್ಟೇ. ಇದು ಕೊಬ್ಬರಿ ಅರ್ಧ ಹೋಳು ತೊಗೊಂಡಿದ್ದೀನಿ ನಾನು ಕೊಬ್ಬರಿನ. ಇಷ್ಟನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಇವಾಗ ಪೌಡ್ರ್ ಮಾಡಿದ್ದೀನಿ ನೋಡಿ, ಈ ಥರ ಇರಬೇಕು ನಿಮಗೆ. ಈ ಥರ ಚಟ್ನಿ ಪುಡಿ ಟೈಪ್ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ನೈಸ್ ಮಾಡೋಂಗಿಲ್ಲ ಇದಕ್ಕೆ. ನೋಡಿ ಮಾಡಿದ್ದೀನಿ ನಾನು. ಈ ಥರ ಮಾಡ್ಕೊಳ್ಳಿ. ಇದನ್ನು ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೋಬೇಕು. ಇನ್ನು ಮಿಕ್ಕಿದ ಪೌಡ್ರೆಲ್ಲ ನಾನು ಎತ್ತಿಡ್ತೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಈಗ ನಾನು ನಮ್ಮನೆ 4 ಜನಕ್ಕೆ ಮಾಡೋ ಅಷ್ಟು ಇದನ್ನ ಐಟಮ್ ತೆಗೆದಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ 2 ಹಾಕಿದ್ದೀನಿ. ಇದಕ್ಕೆ ಕಮ್ಮಿನೇ ಈರುಳ್ಳಿ ಹಾಕಬೇಕು. ಬಾತ್ ಅಂತಾರೆ ಸ್ವಲ್ಪ ಜಾಸ್ತಿ ಹಾಕೋಂಗಿಲ್ಲ. ಸುಮ್ಮನೆ ಈ 1 ಪಾವ್ಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಆ ಥರ ಸಣ್ಣ ಈರುಳ್ಳಿ ತೊಗೊಂಡ್ರೆ ಸಾಕು. ಒಂದು 4 ಕರ್ಬೇವಿನ ಸೊಪ್ಪು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಅದು ಟೇಸ್ಟ್ಗೆ ಅಂತ ಅಷ್ಟೇ. ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ನಿಮಗೆ ಆಪ್ಷನಲ್, ನಿಮಗೆ ಇದ್ರೆ ಚೆನ್ನಾಗಿರುತ್ತೆ ತೊಗೊಳ್ಳಿ. ಹೂಕೋಸು ಅದ್ರ ಜೊತೆ ತೊಗೋಬೋದು. ಇವತ್ತು ನನ್ನ ಹತ್ರ ಹೂಕೋಸು ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. 1 ಟೊಮೊಟೊ ತೊಗೊಂಡಿದ್ದೀನಿ, ಒಂದೇ ಟೊಮೊಟೊ. ಇಲ್ಲಿ ನೋಡಿ ಅವರೆಕಾಳು ತೊಗೊಂಡಿದ್ದೀನಿ ನಾನು. ಇದು ಅವರೆಕಾಳು ಚೆನ್ನಾಗಿರುತ್ತೆ, ಬಟಾಣಿ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ. ಆ ಬಟಾಣಿನೇ ಸೂಟಬಲ್ ಅದಕ್ಕೆ. ನಾನು ಅವರೆಕಾಳು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹುಣಸೆಹಣ್ಣು ಹಾಕಲೇಬೇಕು ಇದಕ್ಕೆ. ಇದು ಅಕ್ಕಿ ತೊಗೊಂಡಿದ್ದೀನಿ. ಇದು ಒಂದು ಪಾವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ನಮ್ಮ ಮನೆಗೆ 4 ಜನಕ್ಕೆ. ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇದೊಂದು 4-5 ಬದನೆಕಾಯಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಟಿದ್ದೀನಿ ಎಲ್ಲ ನಾನು. ಇದನ್ನೀಗ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಒಲೆ ಹಚ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ನಾನೊಂದು ಪಾವು ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ ಇಷ್ಟು ಹಾಕಿದ್ದೀನಿ. ಅಂದರೆ ಇದಕ್ಕೆ ಸ್ವಲ್ಪ ನೀವು ಬೆಣ್ಣೆ ಹಾಕ್ಕೊಂಡ್ರೆ ವಾಂಗಿಬಾತ್ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆ ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ. ಬೆಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಫಂಕ್ಷನ್ಗಳಲ್ಲಿ ಹಾಕಿ, ಮನೆಯಲ್ಲೇ ಮಾಡಿಕೊಂಡ್ರೆ ಎಣ್ಣೆನೇ ಸಾಕು. ಫಂಕ್ಷನಲ್ಲಿ ಮಾಡಿದಾಗ ಮತ್ತೇನಕ್ಕಾದರೂ ನಿಮಗೆ ಸ್ಪೆಷಲ್ ಡೇ ಮಾಡಿದಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ, ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಬೆಣ್ಣೆನೂ ಹಾಕಿದ್ದೀನಿ ನಾನು. 2 ಕಾದಿದೆ. ಇವಾಗ ಒಂದು 4 ಎಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು. ಅಂದರೆ ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಅದು. ನಾವು ಈಗ ಸ್ವಲ್ಪ ಖಾರ ಕಮ್ಮಿ ಹಾಕಿದರೆ ಅದು ಒಂದು ಮೆಣಸಿನ್ಕಾಯಿ ಬ್ಯಾಲೆನ್ಸ್ ಆಗುತ್ತೆ ಅದು ನಮಗೆ. ಇದು ಮೈಲ್ಡ್ ಖಾರ ಇರಬೇಕು, ಇದೇನು ಅಷ್ಟೊಂದು ಖಾರ ಇರಬಾರ್ದು ವಾಂಗಿಬಾತು. ನೋಡಿ, ಟೊಮೊಟೊ ಒಂದೇ ಟೊಮೊಟೊ ಹಾಕಿರೋದು ನಾನು. ಇದು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ರೋಸ್ಟ್ ಹಾಕಿದಾಗ ಇವಾಗ ಅವರೆಕಾಳು ಹಾಕ್ಕೊಳ್ಳೋಣ. ಅವರೆಕಾಳು ಹಾಕ್ತಾಯಿದ್ದೀನಿ. ಬಟಾಣಿನೇ ಇದಕ್ಕೆ ಬಟಾಣಿ ಇದ್ದರೆ ಬಟಾಣಿ ಹಾಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ನಾನು ಹಸಿ ಅವರೆಕಾಳು ಇತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ಹಾಗೆ ಅಕ್ಕಿ ನೆನೆ ಹಾಕಿ ಇಟ್ಟಿದ್ದೆ ನೋಡಿ. ಇದು ಅಕ್ಕಿ ನೆನೆ ಹಾಕಿ ಇಟ್ಟಿದ್ದೀನಿ ನಾನು, ಒಂದು ಪಾವು ಸ್ವಲ್ಪ. ಅದಕ್ಕೆ ಇವಾಗ ನಾನು ಅಕ್ಕಿನೇ ಹಾಕ್ಬಿಡ್ತಾಯಿದ್ದೀನಿ. ಇವಾಗ ನೋಡಿ, ನೆನೆಸಿರೋ ಅಕ್ಕಿನ ಇದರೊಳಗಡೆಗೆ ಒಗ್ಗರಣೆ ಒಳಗಡೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕ್ವಾಂಟಿಟಿ ಮಾಡಿದಾಗ, ಜಾಸ್ತಿ ಮಾಡಿದಾಗ ನೀವು ನೀರೇ ಕಾಯಿಸ್ಬಿಟ್ಟೆ ಹಾಕ್ಕೋಬೋದು. ಈಗ ನೋಡಿ, ಅಕ್ಕಿ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತೀನಿ ನಾನು. ನೋಡಿ, ಇದು ಅನ್ನ ಮೆತ್ತಗಾಗಲ್ಲ, ಇದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆ ಒಳಗಡೆ ಸ್ವಲ್ಪ ಅಕ್ಕಿ ಬೆರೆತಾಗ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೋಡಿ, ಇದು ಇಷ್ಟು ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಇವಾಗ ಇಷ್ಟು ಪೌಡ್ರನ್ನ ಹಾಕಿದ್ದೀನಿ. ಒಂದು 3 ಸ್ಪೂನು, ದೊಡ್ಡ ಸ್ಪೂನ್, ಒಂದು 3 ಸ್ಪೂನ್ ಪೌಡ್ರ್ ಹಾಕಬೇಕು.
ಆಮೇಲೆ ನೀವು ನೀರು ನೋಡಿಬಿಟ್ಟು ಬೇಕಂದ್ರೆ ಹಾಕ್ಕೋಬೋದು. ಇಷ್ಟು ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಪಿಂಚ್ ಬೆಲ್ಲ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಲ್ಲ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಲೇಬೇಕು ಇದಕ್ಕೆ. ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬದನೆಕಾಯಿ ಬೀಳುತ್ತಲ್ವ, ಬದನೆಕಾಯಿಗೆ ನೀವು ವಾಂಗಿಬಾತ್ಗೆ ಹುಣಸೆಹಣ್ಣು ಹಾಕಲೇಬೇಕು ನೀವು. ನೋಡಿ ಈಗ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಈಗ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನೋಡಿ ಇದೆಲ್ಲ ಮಿಕ್ಸ್ ಆಯ್ತು ಇವಾಗ. ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ಇವಾಗ ಬದನೆಕಾಯಿ ಹಾಕೋತೀನಿ. ಫಸ್ಟೇ ಬದನೆಕಾಯಿ ಹಾಕ್ಬಿಟ್ರೆ ಎಲ್ಲ ಬೆಂದೋಗ್ಬಿಡುತ್ತೆ. ಈಗ ಅಕ್ಕಿ ಜೊತೆ ಬದನೆಕಾಯಿ ಹಾಕ್ಬಿಟ್ಟು ನೋಡಿ ಅದೊಂದು ಸಲ ಎಣ್ಣೆ ಇದು ಮಿಕ್ಸ್ ಮಾಡಿ ಅಕ್ಕಿ ಜೊತೆ ಫಸ್ಟೇ ಹಾಕ್ಬೋದು ಬದನೆಕಾಯಿಗೆ, ಅಂದರೆ ಎಲ್ಲ ಕಲಿಸ್ಬಿಡುತ್ತೆ ಎಲ್ಲ ಒಂಥರ. ಅದಕ್ಕೆ ನಾನು ಲಾಸ್ಟಿಗೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಬದನೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಇದರಲ್ಲಿ. ಈಗ ಇದರಲ್ಲಿ ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ. ಎಷ್ಟೇ ಇದು ಸಿಂಪಲ್ಲೇ, ಸಾಮಾನು ಜಾಸ್ತಿ ಇರಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ಹಾಕೋಂಗಿರಲ್ಲ, ರುಬ್ಬಂಗಿಲ್ಲ. ಪೌಡ್ರ್ ಮಾಡ್ಕೊಳ್ಳೋದಷ್ಟೇ ನಿಮಗೆ ಸ್ವಲ್ಪ ಕೆಲಸ ಅನಿಸುತ್ತೆ. ಇನ್ನೆಲ್ಲ ಹೆಚ್ಚಿಟ್ಕೊಬಿಟ್ರೆ ಒಗ್ಗರಣೆ ಹಾಕ್ಕೊಬಿಡ್ಬೋದು. ಆಮೇಲೆ ಚೆನ್ನಾಗಿರುತ್ತೆ ಇದು ವಾಂಗಿಬಾತು. ಬೇರೆ ಏನು ಮೊಸರು ಬಜ್ಜಿ ಏನು ಬೇಕಾಗಲ್ಲ ಇದಕ್ಕೆ, ಹಂಗೆ ತಿನ್ಬೋದು. ನೋಡಿ ಇವಾಗ ಇದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಲಿಡ್ ಮುಚ್ಚೋಣ ಇದನ್ನು, ಕುಕ್ಕರನ್ನು ಇದನ್ನು. ಇದೀಗ ಲಿಡ್ ಮುಚ್ಚೋಣ ಇದನ್ನು. ಈಗ ನೋಡಿ 2 ವಿಷಲ್ ಬಂದಿದೆ. ವಿಷಲ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ವಾಂಗಿಬಾತ್ ರೆಡಿ ಇದೆ. ಮಾಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ದರೆ ನನಗೂ ಕಾಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.